ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಪೇರೋಲ್ ವೋಚರನ್ನು ಸಿಂಗಲ್ಲಾಗಿ ಒಬ್ಬ ಎಂಪ್ಲಾಯಿಯ ಪೇರೋಲ್ ವೋಚರನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಒಂದು ಕಂಪೆನಿನ ಕ್ರಿಯೇಟ್ ಮಾಡ್ಕೋಬೇಕು. ಕಂಪೆನಿನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ F11 ಕಂಪೆನಿ ಫ್ಯೂಚರ್ಸನ್ನು ಆ್ಯಕ್ಟಿವೇಟ್ ಮಾಡಿ. ಕಂಪೆನಿ ಫೀಚರ್ಸಲ್ಲಿ ಅಕೌಂಟಿಂಗ್ ಫೀಚರ್ಸ್ ಇದೆ. ಅಕೌಂಟಿಂಗ್ ಫೀಚರ್ಸಲ್ಲಿ ಬರುವಂಥ ಕಾಸ್ಟ್ ಪ್ರಾಫಿಟ್ ಸೆಂಟರ್ಸ್ ಮ್ಯಾನೇಜ್ಮೆಂಟಲ್ಲಿ ಮೇಂಟೈನ್ ಪೇರೋಲನ್ನು ಎಸ್ ಮಾಡ್ಕೊಳ್ಳಿ. ಮೇಂಟೈನ್ ಮೋರ್ ದೆನ್ ಪೇರೋಲ್ ಒನ್ ಕಾಸ್ಟ್ ಕ್ಯಾಟಗರಿ ಇದನ್ನು ಎಸ್ ಮಾಡಿಕೊಂಡು ನೆಕ್ಸ್ಟು ನೀವು ಇಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಇದೇ ರೀತಿಯಾಗಿ F3 ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಈ ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಆ್ಯಕ್ಷನಲ್ಲಿ ಹೋಗಿ ಪೇರೋಲ್ ಸ್ಟ್ಯಾಟ್ಯೂಟರಿ ಇದನ್ನ ಎಸ್ ಮಾಡ್ಕೊಳ್ಳಿ. ಸೆಟ್ ಆಲ್ಟರ್ ಪೇರೋಲ್ ಸ್ಟ್ಯಾಟ್ಯೂಟರಿ ಡೀಟೇಲ್ಸ್ ಇದನ್ನು ಎಸ್ ಮಾಡಿಕೊಂಡು ನೀವಿಲ್ಲಿ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಡೀಟೇಲ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಎಂಪ್ಲಾಯ್ ಕಂಪೆನಿ ಕೋಡ್ ಅಂತ ಇದೆ. ಕಂಪೆನಿ ಕೋಡಲ್ಲಿ ನಾವು ಕಂಪೆನಿ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕಂಪೆನಿ ಗ್ರೂಪ್ ಅಕೌಂಟ್ ಕೋಡ್ ಅಂತ ಇದೆ. ಗ್ರೂಪ್ ಅಕೌಂಟ್ ಕೋಡಲ್ಲಿ ನಾನು ಗ್ರೂಪ್ ಅಕೌಂಟ್ ಕೋಡನ್ನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟು ಸೆಕ್ಯೂರಿಟಿ ಕೋಡ್ ಗೊತ್ತಿದ್ದರೆ ನಾವು ಹಾಕ್ಬೋದು, ಗೊತ್ತಿಲ್ಲ ಅಂದರೆ ಸ್ಕಿಪ್ಟ್ ಕೂಡ ಮಾಡ್ಬೋದು. ಸೊ ನಾನು ಇದನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಕಂಪೆನಿ ಕೋಡನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ರೀತಿ ESI ಬ್ರ್ಯಾಂಚ್ ಆಫೀಸ್ ಅಂತ ಇದೆ. ಸೊ ಇದರ ಬ್ರ್ಯಾಂಚ್ ಆಫೀಸ್ ಎಲ್ಲಿದೆ ಅಂತ ಹಾಕಬೇಕು. ನಾನು ಬ್ಯಾಂಗ್ಳೂರು ಇದನ್ನು ಎಂಟ್ರಿ ಮಾಡೋದ್ರಿಂದ ಕೋರಮಂಗಲ ಅಂತ ಹಾಕ್ಕೊತೀನಿ. ನೀವು ವರ್ಕಿಂಗ್ ಡೇಸು ಮಂತ್ಲಿ ಎಷ್ಟು ದಿನ ವರ್ಕಿಂಗ್ ಡೇಸ್ ಇರುತ್ತೆ ಅಂದರೆ ಸಂಡೇ 4 ಕಳೆದ್ರೆ 30 ಡೇಸಲ್ಲಿ 26 ಡೇಸ್, ಅದರಿಂದ ನಾನು 26 ಡೇಸನ್ನು ಹಾಕಿದ್ದೀನಿ. ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಈ ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಕಾರ್ಪೊರೇಟ್ ಬ್ರ್ಯಾಂಚ್ ಆಫೀಸ್ ನಂಬರ್ ಅಂತ ಇದೆ. ಇಲ್ಲಿ ಬ್ರ್ಯಾಂಚ್ ಆಫೀಸ್ ನಂಬರನ್ನು ನೀವು ಎಂಟ್ರಿ ಮಾಡಿರಿ. ನೆಕ್ಸ್ಟು ಡಿಡಕ್ಷನ್ ಕಲೆಕ್ಷನ್ ಅಕೌಂಟ್ ನಂಬರ್ ಟ್ಯಾನ್ ನಂಬರ್ ಅಂತ ಇದೆ. ನೆಕ್ಸ್ಟು ಟ್ಯಾನ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಅಂದರೆ ಪಾನ್ ಕಾರ್ಡ್ ನಂಬರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಸರ್ಕಲ್ ಆರ್ ವಾರ್ಡ್ ಕೋರಮಂಗಲ ಇರೋದು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ನಾನು ಇಲ್ಲಿ ಬ್ಯಾಂಗ್ಳೂರನ್ನು ತೊಗೋಬೇಕಾಗುತ್ತೆ. ಇದು ಗೌರ್ಮೆಂಟಿಂದ ಮಾಡ್ತಾಯಿಲ್ಲ, ನಾನು ಅದರ್ಸಲ್ಲಿ ಪೇರೋಲನ್ನು ಮಾಡ್ತಾಯಿದ್ದೀನಿ. ಗೌರ್ಮೆಂಟ್ ಸೆಕ್ಟರ್ ಆದರೆ ಗೌರ್ಮೆಂಟ್ ಅಂತ ನೀವಿಲ್ಲಿ ತೊಗೊಳ್ಳಿ. ಸೊ ಇಲ್ಲಿ ನನಗೆ ನೆಕ್ಸ್ಟ್ ಪರ್ಸ್ನಲ್ ರೆಸ್ಪಾನ್ಸಿಬಲ್ ಅವನ ಒಬ್ಬ ವ್ಯಕ್ತಿ ಹೆಸರನ್ನು ಹಾಕ್ಕೊತೀನಿ. ನೀವು ನಿಮ್ಮ ಹೆಸರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಅವರ ಒಂದು ವರ್ಕಿಂಗ್ ಡಿಪಾರ್ಟ್ಮೆಂಟನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಅರುಣನ್ನು ಪಾನ್ ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಕೊಳ್ಳಿ. ಸೇವ್ ಮಾಡಿ. ಇದನ್ನ ಸೇವ್ ಆದಮೇಲೆ ನೀವು ನೋಡಬೇಕು ಮಾಸ್ಟರ್ಸಲ್ಲಿ ಪೇರೋಲ್ ಇನ್ಫೋ ಮತ್ತು ಟ್ರಾನ್ಸಾಕ್ಷನಲ್ಲಿ ಪೇರೋಲ್ ವೋಚರ್ಸ್ ಅಂತ ಒಂದು ಆ್ಯಕ್ಟಿವಿಟಿ ಬಂದಿರುತ್ತೆ. ಈಗ ನಾನು ಪೇರೋಲ್ ಇನ್ಫೋಗೆ ಹೋಗ್ತೀನಿ. ಪೇರೋಲ್ ಇನ್ಫೋದಲ್ಲಿ ಎಂಪ್ಲಾಯ್ ಕ್ಯಾಟಗರಿ ಆಲ್ರೆಡಿ ಇರುತ್ತೆ ನೋಡಿ, ಇಲ್ಲಿ ಆಲ್ಟರ್ ಮಾಡ್ತಾ ಇದ್ದೀನಿ. ಪ್ರೈಮರಿ ಕಾಸ್ಟ್ ಕ್ಯಾಟಗರಿ ಅಂತ ಇದನ್ನೇ ನಾವು ತೊಗೋಬೇಕಾಗತ್ತೆ. ಸೊ ಆದ್ದರಿಂದ ಇದಕ್ಕೆ ನಾನು ಎಂಟ್ರಿ ಹಾಕೋದಿಲ್ಲ. ಸೊ ಎಂಪ್ಲಾಯ್ ಗ್ರೂಪ್ಸ್ ಹೋಗ್ತೀನಿ. ಎಂಪ್ಲಾಯ್ ಗ್ರೂಪ್ಸಲ್ಲಿ ಅವನು ಯಾವ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾನೆ ಅನ್ನೋದು ಎಂಟ್ರಿ ಮಾಡಬೇಕು. ನಾನಿಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ತೊಗೊಂಡು ಇದನ್ನ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಡಿಫೈನ್ ನೆಟ್ ಸ್ಯಾಲ್ರಿ ಇದನ್ನು ನೋಡ್ಕೊಡ್ತೀನಿ. ನೆಕ್ಸ್ಟ್ ಬಂದು R&D ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾಯಿದ್ದೀನಿ. ಡಿಪಾರ್ಟ್ಮೆಂಟನ್ನು ಎಂಟ್ರಿ ಮಾಡಿ ಆಯಿತು. ಸೊ ನೆಕ್ಸ್ಟು ಒಬ್ಬ ಎಂಪ್ಲಾಯಿಯ ಡೀಟೇಲ್ಸ್ಗಳನ್ನು ಫಿಲ್ ಮಾಡೋಣ. ನಾನಿಲ್ಲಿ ಅರುಣಂದು ತೊಗೊತಾ ಇದ್ದೀನಿ. ಸೊ ಇಲ್ಲಿ ಅರುಣಂದು ಡೇಟ್ ಆಫ್ ಜಾಯ್ನಿಂಗ್. ಸೊ ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ಅವ್ನು ಯಾವ ಡೇಟಿಗೆ ಜಾಯ್ನ್ ಆಗಿದೆ ಆ ಡೇಟನ್ನು ತೊಗೋಬೇಕು. ನಾನು ಇಲ್ಲಿರೋ ಡೇಟನ್ನೇ ಕನ್ಸಿಡರ್ ಮಾಡ್ಕೊತೀನಿ. ಸೊ ಡಿಫೈನ್ ನೆಟ್ ಸ್ಯಾಲ್ರಿ ಎಫೆಕ್ಟೆಡ್, ಇದಕ್ಕೆ ನಿಮಗೆ
ಅವನಿಗೆ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಎಫೆಕ್ಟ್ ಆಗುತ್ತಿದ್ದರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಂಪ್ಲಾಯ್ ಕೋಡ್ ಇರುತ್ತೆ. ಸೊ ಇಲ್ಲಿ ಎಂಪ್ಲಾಯ್ ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಡೆಸಿಗ್ನೇಷನ್, ಅವನು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅವನು ಡೆಲಿವರಿ ಮ್ಯಾನೇಜರ್ ಆಗಿದ್ದಾನೆ. ನಾನು ಡೆಲಿವರಿ ಮ್ಯಾನೇಜರ್ ಅಂತ ತೊಗೊತೀನಿ. ಫಂಕ್ಷನ್ಸ್ ಬಂದು ಸೊ ಫಂಕ್ಷನ್ಸ್ R&D ಡಿಪಾರ್ಟ್ಮೆಂಟ್ ಅಂತ ತೊಗೊತೀನಿ. ಅವನು ಯಾವ ಡಿಪಾರ್ಟ್ಮೆಂಟ್ ಒಳಗಿದ್ದಾನೆ ಅಂತ R&D ಡಿಪಾರ್ಟ್ಮೆಂಟ್ ಅಂತ ತೊಗೊತೀನಿ. ಸೊ ಲೊಕೇಶನ್ ಎಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಬ್ಯಾಂಗ್ಳೂರ್ ಅಂತ ತೊಗೊತೀನಿ. ಜೆಂಡರ್ ಬಂದು ಅವನು ಮೇಲ್ ಆದ್ದರಿಂದ ಮೇಲ್ ಅಂತ ತೊಗೊತೀನಿ. ಡೇಟ್ ಆಫ್ ಬರ್ತ್, ಅವನ ಒಂದು ಡೇಟ್ ಆಫ್ ಬರ್ತನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫಾದರ್ ನೇಮ್, ಬ್ಲಡ್ ಗ್ರೂಪು ಬಿ ಪಾಸಿಟಿವ್, ಫಾದರ್ ನೇಮ್. ನೆಕ್ಸ್ಟು ಅಡ್ರೆಸ್ಸು, ನೀವು ಆ ವ್ಯಕ್ತಿಯ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಅವನೊಂದು ಮೇಲ್ ಐ ಡಿ, ಸೊ ಈ ರೀತಿ. ನೆಕ್ಸ್ಟು ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಅಕೌಂಟ್ ನಂಬರನ್ನು, ನೆಕ್ಸ್ಟು IFSC ಕೋಡ್, ನೆಕ್ಸ್ಟು ಬ್ಯಾಂಕ್ ನೇಮ್, ಇಲ್ಲಿ ಸ್ಪೆಸಿಫೈ ಬ್ಯಾಂಕ್ ನೇಮ್ ಇಟ್ಟು ನಾನಿಲ್ಲಿ ಬ್ರ್ಯಾಂಚ್ ಬಂದು ಸರಿ ಎಂಟರ್ ಮಾಡ್ತೀವಿ. ಸೊ ನೆಕ್ಸ್ಟು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಂಬರ್ ಅಂದರೆ ಪಾನ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಪಾನ್ ನಂಬರನ್ನು ನಾವು ಎಂಟ್ರಿ ಹಾಕಬೇಕಾಗತ್ತೆ. ಈ ರೀತಿ. ನೆಕ್ಸ್ಟ್ ಆಧಾರ್ ನಂಬರ್, ನೆಕ್ಸ್ಟು ಯೂನಿವರ್ಸಲ್ ಅಕೌಂಟ್ ನಂಬರ್, UN ನಂಬರ್ ಅದಿದ್ದರೆ ಹಾಕೋಬೋದು. PF ನಂಬರು, ನಾನಿಲ್ಲಿ PF ನಂಬರನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಫ್ರಾನ್ ನಂಬರ್, ನೆಕ್ಸ್ಟ್ ESI ನಂಬರ್, ಡಿಸ್ಪೆನ್ಸಿ ನೇಮ್ ಕೋರಮಂಗಲ. ಸೊ ಈ ರೀತಿ ಎಲ್ಲವೂ ಸೇವ್ ಆಯಿತು. ಸೊ ಸೇವ್ ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯೂನಿಟ್ಸನ್ನು ಕ್ರಿಯೇಟ್ ಮಾಡಬೇಕು. ಎಂಪ್ಲಾಯೀಸ್ ಇದಾಯಿತು. ಸೊ ಅದೇ ಥರ ಬೇರೆ ಬೇರೆ ಎಂಪ್ಲಾಯೀಸ್ ಇದ್ದರೂ ಬೇರೆ ಬೇರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಯೂನಿಟ್ಸಲ್ಲಿ ನಾವು ಎರಡು ರೀತಿ ಯೂನಿಟ್ಸ್ ಬರುತ್ತೆ, ಸಿಂಪಲ್ ಯೂನಿಟ್ಸ್ ಮತ್ತು ಕಾಂಪೌಂಡ್ ಯೂನಿಟ್ಸ್. ಈಗ ನಾನು ಸಿಂಪಲ್ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. HR ಅಂದರೆ ಗಂಟೆ ಲೆಕ್ಕದಲ್ಲಿ ಅವರ ಒಂದು ವರ್ಕಿಂಗ್ ಅವರ್ಸನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಮಿನಿಟ್ ಲೆಕ್ಕದಲ್ಲಿ ಕೂಡ ಕ್ಯಾಲ್ಕುಲೇಷನ್ ಅಂತ ಹಾಕ್ತೀನಿ, ಮಿನಿಟ್ಸು. ನೆಕ್ಸ್ಟು ಕಾಂಪೌಂಡ್ ಯೂನಿಟ್ಸನ್ನು ಬ್ಯಾಕ್ ಸ್ಪೇಸು ಕಾಂಪೌಂಡ್ ಅಂತ ತೊಗೊಳ್ಳೋದು. ಅವರ್ಸು, ಅವರ್ಸಿಗೆ ಎಷ್ಟು ಮಿನಿಟು 60 ಮಿನಿಟ್ ಅಂತ ತೊಗೊಳ್ಳಿ. ಸೊ ಈ ರೀತಿಯಾಗಿ ನೋಡಿ, ನಾನಿಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ, 3 ರೀತಿಯ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಟೈಪ್. ಇದರಲ್ಲಿ ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಟೈಪಲ್ಲಿ ನಾವು ಪ್ರೆಸೆಂಟನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಪ್ರೆಸೆಂಟ್, ಇಲ್ಲಿ ನೀವು ಪ್ರೆಸೆಂಟನ್ನು ಅಟೆಂಡೆನ್ಸ್ ವಿತ್ ಲೀವ್ ವಿತ್ ಪೇ ಡೇಸ್ ಅಂದರೆ ಅವರು ಅಟೆಂಡೆನ್ಸ್ ಬಂದಿದ್ದರೆ, ವರ್ಕಿಗೆ ಬಂದಿದ್ದರೆ, ಪ್ರೆಸೆಂಟ್ ಆಗಿದ್ದರೆ ನಾವು ಪೇ ಮಾಡ್ತೀವಿ ಅಂತ. ನೆಕ್ಸ್ಟ್ ಬಂದು ಅಬ್ಸೆಂಟ್. ಅಬ್ಸೆಂಟ್ ಮೀನ್ಸ್ ನಾವು ಅವ್ರು ಬಂದಿಲ್ಲ ಅಂದರೆ ಪೇ ಮಾಡಲ್ಲ, ವಿತ್ ಲೀವ್ ವಿದೌಟ್ ಪೇ ಅಂತ.
ನೆಕ್ಸ್ಟು ಓವರ್ ಟೈಮ್ ಮೀನ್ಸ್ ಪ್ರೊಡಕ್ಷನ್ ಜಾಸ್ತಿ ಇದ್ದರೆ, ವರ್ಕ್ ಲೋಡ್ ಜಾಸ್ತಿ ಇದ್ದರೆ ಪ್ರೊಡಕ್ಷನನ್ನು ಕೊಡ್ತೀನಿ. ಆ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ಓವರ್ ಟೈಮನ್ನು ಕೊಡ್ತೀವಿ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಅವರ್ಸಿಗೆ 60 ಮಿನಿಟ್ ಲೆಕ್ಕದಲ್ಲಿ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಮತ್ತು ಕ್ಯಾಲೆಂಡರ್ ಆಫ್ ಮಂತ್, ಅಂದರೆ ಪ್ರತಿ ತಿಂಗಳು ಕೂಡ ಸೇಮ್ ಡೇಟ್ ಇರೋದಿಲ್ಲ. 30 ಬರುತ್ತೆ, 31 ಬರುತ್ತೆ, 28 ಡೇಸ್ ಬರುತ್ತೆ. ಇವಾಗ ನಾವೇನು ಮಾಡಬೇಕು ಅಂದರೆ ಯೂಸರ್ ಡಿಫೈನ್ ಕ್ಯಾಲೆಂಡರ್ ಡೇಸ್, ಅಂದರೆ ಅಲ್ಲಿ ಕ್ಯಾಲೆಂಡರಲ್ಲಿ ಎಷ್ಟು ಡೇಸ್ ಇದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಪೇಮೆಂಟನ್ನು ಹಾಕ್ತೀವಿ ಅಂತ. ಸೊ ಇದನ್ನು ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಪೇ ಹೆಡ್ಸಲ್ಲಿ ಅವರಿಗೆ ಸಿಗುವಂಥ ಎಲ್ಲ ಅಲೋವೆನ್ಸ್ಗಳನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ಸಿಗುವಂಥ ಬೇಸಿಕ್ ಸ್ಯಾಲರಿ, ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇರುತ್ತೆ, ಇದು ಫಿಕ್ಸೆಡ್ ಇರುತ್ತೆ. ಸೊ ಸ್ಯಾಲ್ರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಹೋಗುತ್ತೆ. ಗ್ರ್ಯಾಟ್ಯುಟಿಯಲ್ಲಿ ಎಸ್ ಹಾಕ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಯಾವುದನ್ನು ಆಧಾರ ಇಟ್ಕೊಂಡು ಮಾಡ್ತೀವಿ ಅಂದರೆ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಇದೆ ಅಲ್ವಾ. ಸೊ ನೆಕ್ಸ್ಟ್ ನಾವೇನು ಹಾಕಬೇಕು ಅಂದರೆ ಇಲ್ಲಿ ಆನ್ ಅಟೆಂಡೆನ್ಸ್, ಅವ್ರು ಎಷ್ಟು ದಿನ ಬಂದಿದ್ದಾರೆ ಆ ಅಟೆಂಡೆನ್ಸ್. ಸೊ ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಪ್ರೆಸೆಂಟ್ ಡೇಸನ್ನು. ಸೊ ಇಲ್ಲಿ ಮಂತಿಗೆ ಎಷ್ಟು ಯೂಸರ್ ಡಿಫೈನ್ಡ್ ಅಂತ ಇದೆ, 26 ಡೇಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ ನಾನು. ಸೊ ನೆಕ್ಸ್ಟ್ ಹೌಸ್ ರೆಂಟ್, ಇಲ್ಲಿ ಕೂಡ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇದು ಫಿಕ್ಸಡ್ ಇರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಆ್ಯಸ್ ಕಾಂಪ್ಯೂಟೆಡ್ ವ್ಯಾಲ್ಯೂ ಅಂದರೆ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನನ್ನು ನಾವು ಮಾಡ್ತೀವಿ ಅಂತ. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ 40% ನೀವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕನ್ವಿಯನ್ಸಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇದು ಕೂಡ ಫಿಕ್ಸಡ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಬಂದು ಯಾವುದನ್ನು ಆಧಾರ ಇಟ್ಕೊಂಡು ಇದಕ್ಕೊಂದು ಕೊಡ್ತೀವಿ ನಾವು ಕನ್ವಿಯನ್ಸ್ ಚಾರ್ಜಸ್ ಅಂದರೆ ಫ್ಲ್ಯಾಟ್ ರೇಟ್, ಒಂದೇ ರೇಟನ್ನು ಕೊಡ್ತೀವಿ ಮಂತನ್ನು ಕ್ಯಾಲ್ಕುಲೇಷನ್. ನೀವು ಯಾವುದನ್ನು ಡೇಸ್ ಲೆಕ್ಕದಲ್ಲಿ ಮಂತ್ ಲೆಕ್ಕದಲ್ಲಿ ಯಾವುದಾದ್ರೂ ತೊಗೋಬೋದು. ನೆಕ್ಸ್ಟ್ ಓವರ್ ಟೈಮ್, ಇದು ವೇರಿಯೇಬಲ್ ಆಗುತ್ತೆ. ಓವರ್ ಟೈಮ್ ಅನ್ನೋದು ವೇರಿಯೇಬಲು. ಸೊ ಇದು ಬಂದು ಯಾವುದನ್ನು ಇದು ಮಾಡ್ತೀವಿ ಅಂದರೆ ಆನ್ ಪ್ರೊಡಕ್ಷನನ್ನು. ನೆಕ್ಸ್ಟ್ ಬಂದು ಕ್ಯಾಂಟೀನ್ ಡಿಡಕ್ಷನ್, ಇಲ್ಲಿ ಏನು ಮಾಡಬೇಕು ಅಂದರೆ ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್ ಅಂತ ಕೊಡಬೇಕು. ಇದು ಮೊದಲೇ ಕಟ್ಟಾಗೋದ್ರಿಂದ ಇದನ್ನ ಕರೆಂಟ್ ಅಸೆಟ್ಸ್ ಅಂಡರ್ ಹೆಡ್ಗೆ ನಾವು ತೊಗೊತೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಆನ್ ಅಟೆಂಡೆನ್ಸ್, ಎಷ್ಟು ದಿನ ಬಂದಿದ್ದಾರೆ ಅಷ್ಟು ದಿನದ ಮಾತ್ರ ಅಟೆಂಡೆನ್ಸನ್ನು ನಾವು ಖರ್ಚು ಮಾಡ್ತೀವಿ. ಸೊ ಇಲ್ಲಾಂದರೆ ಇಲ್ಲಿ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಕೂಡ ಕೊಡ್ಬೋದು, ಎಷ್ಟು ದಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟು ದಿನದ ಅಂತಲೂ ಕೊಡ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಯಾಲರಿ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಸ್ಯಾಲರಿ ಡೀಟೇಲ್ಸಲ್ಲಿ ಫಸ್ಟ್ ಒನ್ ನಾವು ಅರುಣನ್ನು ತೊಗೊಳ್ಳೋಣ. ಇಲ್ಲಿ ಯಾವ ಡೇಟಿಗೆ ನೀವು ಎಂಟ್ರಿ ಮಾಡ್ತಾಯಿದ್ದೀರಾ ಆ ಡೇಟನ್ನು ನೀವು ಹಾಕಬೇಕಾಗತ್ತೆ. ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಅವನು ಎಷ್ಟಿದೆ ಅದನ್ನ ತೊಗೊಳ್ಳಿ. ಸೊ ನೆಕ್ಸ್ಟ್ ಹೌಸ್ ರೆಂಟ್ ಅಲೋವೆನ್ಸ್ ಕನ್ವಿಯನ್ಸ್ 1200 ಕೊಡ್ತಾಯಿದ್ದೀವಿ. ಓವರ್ ಟೈಮು 1 ಅವರ್ಗೆ 250 ರುಪೀಸು. ನೆಕ್ಸ್ಟು ಕ್ಯಾಂಟೀನ್ ಡಿಡಕ್ಷನ್. ಸೊ ಇದು ಒಂದು ಅವ್ರಿಗೆ ಹೆಸರು ಮೇಲೂ ಹಾಕಬೇಕು. ಆಮೇಲೆ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಸೇಮ್ ಇದನ್ನು ಪ್ರೊಸೆಸನ್ನು ನೀವು ರಿಪೀಟ್ ಮಾಡಬೇಕಾಗತ್ತೆ. ರೀತಿ ಸೇವ್ ಮಾಡಿದ್ದೀನಿ. ಸೊ ಈಗ ನಮ್ಮ ಎಲ್ಲ ಡೀಟೇಲ್ಸ್, ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಅಂದರೆ PF PSI ಇದ್ದರೆ ಇದನ್ನ ಎಂಟ್ರಿ ಮಾಡ್ತೀವಿ. ಇದು ಇಲ್ಲದೆ ಇರೋಕ್ಕೋಗಿ ನಾನು ಇದನ್ನು ಎಂಟ್ರಿ ತೊಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ
ಪೇರೋಲ್ ವೋಚರ್ಸ್ಗೆ ಹೋಗಬೇಕು. ಪೇರೋಲ್ ವೋಚರ್ಸಿಗೆ ಹೋಗಿ ನೀವು ಅಟೆಂಡೆನ್ಸ್ ಶೀಟನ್ನು ರೆಡಿ ಮಾಡಬೇಕಾಗತ್ತೆ. ಕಂಟ್ರೋಲ್ F5 ಪ್ರೆಸ್ ಮಾಡಿ ಅಟೆಂಡೆನ್ಸ್ ಶೀಟ್ ಅರುಣಂದು. ಸೊ ನಾನು ಪ್ರೆಸೆಂಟ್ ಡೇಸನ್ನು ಫಸ್ಟ್ ಕ್ರಿಯೇಟ್ ಮಾಡ್ತೀನಿ 26. ಆಮೇಲೆ ಅರುಣಂದು ಓವರ್ ಟೈಮನ್ನು 6 ಅವರ್ಸನ್ನು ಹಾಕ್ಕೊತೀನಿ. ಸೊ ಈ ರೀತಿಯಾಗಿ ಇನ್ನೂ ಇದ್ದರೆ ಅವ್ರದ್ದು ಬೇರೆ ಏನಾದರೂ ಇದ್ದರೆ ಅದನ್ನ ಎಂಟ್ರಿ ಮಾಡ್ಕೋಬೋದು ನೀವು. ಸುಮ್ಮನೆ ಎಂಟರ್. ಈಗ ಕಂಟ್ರೋಲ್ F4 ಪೇರೋಲ್ ವೋಚರ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವೊಂದು ಹೊಸದಾಗಿ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸ್ಯಾಲ್ರಿ ಪೇಯಬಲ್ ಇದನ್ನು ಡೈರೆಕ್ಟ್ ಇಲ್ಲಿಯೂ ಕೂಡ ಕ್ರಿಯೇಟ್ ಮಾಡ್ಬೋದು, ಇಲ್ಲ ನೀವು ಮೊದಲೇ ನೀವು ಪೇಯಡ್ಸಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನಾನು ನಿಮಗೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಮತ್ತೆ ಪುನಃ ಬಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಪೇಯಡ್ಸಲ್ಲಿ ಸ್ಯಾಲರಿ ಪೇಯಬಲ್, ಯಾಕಂದರೆ ಅದು ಮುಂದೆ ಹೊಣೆಗಾರಿಕೆ ಅವರಿಗೆ ಕೊಡಬೇಕು, ಅದರಿಂದ ಸ್ಯಾಲ್ರಿ ಪೇಯಬಲಲ್ಲಿ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡುತ್ತೆ, ನಾಟ್ ಅಪ್ಲಿಕೇಬಲನ್ನು ತೊಗೊಳ್ಳಿ. ಸೊ ಕರೆಂಟ್ ಲೈಬಿಲಿಟಿ ಹೊಣೆಗಾರಿಕೆ ಮುಂದೆ ಅವರಿಗೆ ಕೊಡಬೇಕು ಅನ್ನೋದು. ಸೊ ಆ ರೀತಿ ತೊಗೊಂಡಾದ ಮೇಲೆ ನೀವು ಪೇರೋಲ್ ವೋಚರ್ಸ್ಗೆ ರಿಪೀಟ್ ಬರಬೇಕಾಗುತ್ತೆ. ಇಲ್ಲಿ ಅಕೌಂಟಲ್ಲಿ ಸ್ಯಾಲ್ರಿ ಪೇಯಬಲ್ ಅಂತ ತೊಗೋಬೇಕು. ಆಮೇಲೆ ಅರುಣನ್ನು ತೊಗೊಳ್ಳಿ. ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ಹಾಕಬೇಕು ನೀವು. ಸೊ 15,000. ನೆಕ್ಸ್ಟು ಸೆಕೆಂಡ್ ಒನ್ ಹೌಸ್ ರೆಂಟ್ ಅಲೋವೆನ್ಸ್. ಹೌಸ್ ರೆಂಟ್ ಅಲೋವೆನ್ಸ್ ಎಷ್ಟಿದೆ ಅಂದರೆ 6,000. ನೆಕ್ಸ್ಟು ಕನ್ವೆನ್ಸ್ ಚಾರ್ಜಸ್ 1,200. ನೆಕ್ಸ್ಟು ಓವರ್ ಟೈಮ್ ಸೊ ಕ್ಯಾಂಟೀನ್ ಡಿಡಕ್ಷನ್. ಈ ರೀತಿಯಾಗಿ ನಾವು ಎಲ್ಲವನ್ನು ಸೇವ್ ಮಾಡ್ಕೋಬೇಕು. ಇಲ್ಲಿ ಬೇಕಾದರೆ ನೀವು ಎಂಟ್ರಿ ಮಾಡ್ಬೋದು, ಅವ್ರಿಗೆ ಬರುವಂಥ ಎಲ್ಲ ಅಲವೆನ್ಸ್ಗಳನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಅಂತ. ಸೊ ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ಸೊ ಇದಿಷ್ಟೊಂದು ನಾವೇನು ಮಾಡಬೇಕು ಅಂದರೆ ಪೇಮೆಂಟ್ ವೋಚರ್ಗೆ ಎಂಟ್ರಿ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಬೇಕು, F5 ಪೇಮೆಂಟ್ ವೋಚರ್. ಪೇಮೆಂಟ್ ವೋಚರಲ್ಲಿ ಸ್ಯಾಲರಿ ಪೇಯಬಲ್ ಡೆಬಿಟೆಡ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಸ್ಯಾಲ್ರಿ ಪೇಯಬಲನ್ನು ತೊಗೊಳ್ಳಿ. ಸ್ಯಾಲ್ರಿ ಪೇಯಬಲನ್ನು ತೊಗೊಂಡು 23,050 ರುಪೀಸನ್ನು ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ಯಾರದ್ದು ಅಂತ ಕೇಳುತ್ತೆ, ಅರುಣಂದು. ಸೊ ಯಾವ ರೂಪದಲ್ಲಿದೆ ಹಣ, ಕ್ಯಾಶ್ ರೂಪದಲ್ಲಿ ನಾವು ಕಳಿಸ್ತೀವಿ ಅಥವಾ ಚೆಕ್ ರೂಪದಲ್ಲಿ ಕಳಿಸ್ತೀವಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ HDFC ಬ್ಯಾಂಕ್ ಮುಖಾಂತರ ಅಂತ ತೊಗೊಳ್ತೀನಿ. ಅಂಡರ್ ಗ್ರೂಪಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಸೊ ಇಲ್ಲಿ ಅಕೌಂಟ್ ನಂಬರನ್ನು, ಯಾರ ಅಕೌಂಟ್ ನಂಬರು, ಕಂಪನಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. IFSC ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ರ್ಯಾಂಚು, ಚೆಕ್ ಬುಕ್ ಇದ್ದರೆ ಚೆಕ್ ಬುಕ್ಕು. ಸೊ ನೆಕ್ಸ್ಟ್ ಅಡ್ರೆಸ್ ಎಲ್ಲ ಇದ್ದರೆ ಅಡ್ರೆಸ್ಸನ್ನು ಫಿಲ್ ಮಾಡಿಕೊಂಡು ಸೇವ್ ಮಾಡಿರಿ. ಸೊ ಈಗ ಇಲ್ಲಿ ಅಮೌಂಟು ಸೇವ್ ಆಯಿತು. ಸೊ ಈ ರೀತಿಯಾಗಿ ಎಲ್ಲದನ್ನು ಎಂಟ್ರಿ ಆದಮೇಲೆ ನಾವು ರಿಪೋರ್ಟ್ಸನ್ನು ನೋಡಬೇಕಾಗುತ್ತೆ. ರಿಪೋರ್ಟ್ಸನ್ನು ನೋಡಲಿಕ್ಕೆ ಡಿಸ್ಪ್ಲೇಗೆ ಬರಬೇಕು. ಡಿಸ್ಪ್ಲೇಯಲ್ಲಿ ಪೇರಾಲ್ ರಿಪೋರ್ಟ್ಸ್ ಅಂತ ಬರುತ್ತೆ. ಪೇರಾಲ್ ರಿಪೋರ್ಟ್ಸಲ್ಲಿ ಸ್ಟೇಟ್ಮೆಂಟ್ ಆಫ್ ಪೇರಾಲ್ ಅಂತ ಬರುತ್ತೆ. ಇದರಲ್ಲಿ ಪೇ ಸ್ಲಿಪ್ ಅಂತ ಬರುತ್ತೆ. ಸಿಂಗಲ್ ಪೇ ಸ್ಲಿಪ್ಪನ್ನು ಅಲೋ ಮಾಡಿ. ಸೊ ಕೆಲವೊಂದು ನಮಗೆ ಇಲ್ಲಿ ಬೇಡ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಕಾನ್ಫಿಗರೇಷನಲ್ಲಿ ಹೋಗಿ ಡೀಟೇಲ್ಸಲ್ಲಿ ನಮಗೆ ಬೇಡದೇ ಇರೋದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ನೋಡಿ, ಅದೇ ರೀತಿ ಇದನ್ನು ನೀವು ಸ್ಲಿಪ್ಪಲ್ಲಿ ನೋಡಬೇಕಂದ್ರೆ Alt E ಎಕ್ಸ್ಪೋರ್ಟ್ ಆಫ್ ಡಾಟಾ, ಇಲ್ಲಿ ಬಂದು ನಾವು ಆಲ್ ಲ್ಯಾಂಗ್ವೇಜಸ್ಸನ್ನು ತೊಗೊಳ್ಳಿ. ಇಲ್ಲಿ PDF ಅಲ್ಲಿ ನೋಡಬೇಕು ಅಂತ ಹಾಕ್ರಿ. ಸೊ ಇದನ್ನು ನಾವು ನೋಡಿ, ಇಲ್ಲಿರುವಂಥ ಎಲ್ಲ ಅಟೆಂಡೆನ್ಸ್ ಬೇಕಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಇದು ಯಾವುದಾದ್ರು ನಿಮಗೆ ಅಲೋ ಆಗಬೇಕಂತಿದ್ರೆ ಅಲೋ ಮಾಡ್ಕೊಳ್ಬೋದು. ಅಲೋ ಮಾಡಿಕೊಂಡು ನೋಡಿ, ಈಗ ನೋಡಿ ನಿಮ್ಮ ಒಂದು ಅಟೆಂಡೆನ್ಸ್ ಶೀಟ್ ರೆಡಿ ಇದೆ. ಸೊ ಈ ರೀತಿಯಾಗಿ ನೀವು ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಮಲ್ಟಿಪಲ್ ಪೇರೋಲ್ ಶೀಟನ್ನು
ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ಹೇಳ್ತೀನಿ. ಸಿಂಗಲ್ ಪೇರಾಲ್ ಶೀಟನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಈಗ ಮಲ್ಟಿಪಲ್ ಪೇರಾಲ್ ಅಂದರೆ ಇಬ್ಬರಿಗಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ದರೆ ಅದನ್ನ ಯಾವ ರೀತಿಯಾಗಿ ನೀವು ಪೇರಾಲ್ ಶೀಟನ್ನು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವೇನು ಮಾಡಬೇಕು, ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಕಂಪನಿಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಗೆಟ್ ವೇ ಆಫ್ ಟ್ಯಾಲಿಗೆ ಹೋಗ್ತೀನಿ. ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ನೋಡಿ, ಇವಾಗ F11 ಕೀಯನ್ನು ಪ್ರೆಸ್ ಮಾಡಬೇಕು, ಕಂಪನಿ ಫ್ಯೂಚರ್ಸ್. ಸೊ ಇದರಲ್ಲಿ ನಿಮಗೆ ಅಕೌಂಟಿಂಗ್ ಫ್ಯೂಚರ್ಸ್ ಒಳಗೆ ಹೋದರೆ ನಿಮಗೆ ಮೇಂಟೈನ್ ಪೇರಾಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದನ್ನ ಎಸ್ ಮಾಡ್ಕೊಳ್ಳಿ. ಹಾಗೆ ಮೇಂಟೈನ್ ಮೋರ್ ದ್ಯಾನ್ 1 ಪೇರಾಲ್ ಕಾಸ್ಟ್ ಕ್ಯಾಟಗರಿ ಅಂತ ಇದೆ, ಇದನ್ನ ನೀವು ಎಸ್ ಮಾಡ್ಕೋಬೇಕು. ಎಸ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡಿ. ಮತ್ತು ಅದೇ ರೀತಿಯಾಗಿ F3 ಅಂತ ಒಂದು ಆಪ್ಷನ್ ಬರುತ್ತೆ, ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸಾಕ್ಷನ್ ಅಂತ. ಇಲ್ಲಿ ನೀವು ಪೇರಾಲ್ ಸ್ಟ್ಯಾಟ್ಯೂಟರಿಯನ್ನು ಎಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸೆಟ್ ಆಲ್ಟರ್ ಪೇರಾಲ್ ಸ್ಟ್ಯಾಟ್ಯೂಟರಿ ಡೀಟೇಲ್ಸನ್ನು ಎಸ್ ಮಾಡ್ಕೊಳ್ಳಿ. ಇಲ್ಲಿ ಕಂಪನಿ ಕೋಡ್ ಇರುತ್ತೆ. ಸೊ ನೀವು ಒಂದು ಕಂಪನಿಯ ಕೋಡನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕಂಪನಿ ಗ್ರೂಪ್ ಅಕೌಂಟ್ ಕೋಡ್ ಇರುತ್ತೆ. ನಾನು ಗ್ರೂಪ್ ಅಕೌಂಟ್ ಕೋಡನ್ನು ಎಂಟ್ರಿ ಮಾಡಿದ್ದೀನಿ. ಸೆಕ್ಯೂರಿಟಿ ಕೋಡ್ ಇದ್ದರೆ ಕಂಪನಿಯ ಒಂದು ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಕಂಪನಿ ಕೋಡ್ ESI ಬ್ರ್ಯಾಂಚ್ ಆಫೀಸ್, ಯಾವ ಏರಿಯಾದಿಂದ ಬ್ರ್ಯಾಂಚ್ ಆಫೀಸನ್ನು ಇದು ಮಾಡ್ತಾಯಿದ್ರಿ. ನಾನು ನಮ್ಮ ಊರಿನ ಒಂದು ಹೆಸರನ್ನು ಹಾಕ್ತೀನಿ. ಸೊ ಪರ್ ಮಂತು ನಾರ್ಮಲ್ ಆಗಿ 26 ಡೇಸ್ ಇರುತ್ತೆ. ಸೊ ಅದರಿಂದ 26, ಯಾಕಂದರೆ ಸಂಡೇಯನ್ನು ನೀವು ಕಳೆದು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಂಬರ್ ಇದ್ದರೆ ಪೆನ್ಷನ್ ಸ್ಕೀಮ್ ನಂಬರ್ ಹಾಕಿ. ಇಲ್ಲಿ ಕಾರ್ಪೊರೇಟ್ ಬ್ರ್ಯಾಂಚ್ ಆಫೀಸ್ ನಂಬರ್ ಇರುತ್ತೆ. ನೆಕ್ಸ್ಟು ಟ್ಯಾನ್ ಡಿಡಕ್ಷನ್ ನಂಬರ್ ಇರುತ್ತೆ. ಟ್ಯಾನ್ ನಂಬರನ್ನು ಇದ್ದರೆ ನೀವು ಹಾಕ್ಬೋದು, ಅಂದರೆ ಪಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾನು ಈ ರೀತಿಯಾಗಿ ಎಂಟ್ರಿ ಮಾಡಿ. ಇನ್ಕಮ್ ಟ್ಯಾಕ್ಸ್ ಸರ್ಕಲ್ ಆರ್ ವಾರ್ಡ್, ಕುಂದಾಪುರ ಅನ್ನೋದು ಉಡುಪಿ ಡಿಸ್ಟಿಕಲ್ಲಿರೋದ್ರಿಂದ ನಾನು ಉಡುಪಿ ಅಂತ ತೊಗೊತೀನಿ. ನಾವು ಗೌರ್ಮೆಂಟ್ ಅಲ್ಲ, ಅದರ್ಸ್ ಒಳಗಡೆ ಇದನ್ನ ಎಂಟ್ರಿ ತೊಗೋಬೇಕಾಗತ್ತೆ. ಡಿಡಕ್ಟರ್ ಬ್ರ್ಯಾಂಚ್ ಆರ್ ಡಿವಿಷನ್ ಇದ್ದರೆ ಬ್ರ್ಯಾಂಚ್ ಆರ್ ಡಿವಿಷನನ್ನು ಹಾಕ್ಬೋದು. ಇಲ್ಲಿ ನೀವು ನೇಮನ್ನು ಯಾರೇ ನೇಮಿಗೆ ಬೇಕಾದರೂ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಮಾಡಿ. ಸೊ ನಾನಿಲ್ಲಿ ಎಂಟ್ರಿ ಮಾಡೋದಿಲ್ಲ, ಯಾಕಂದರೆ ಮುಂದೆ ಬೇರೆ ಬೇರೆ ಎಂಪ್ಲಾಯ್ಸ್ ಇದು ಎಂಟ್ರಿ ಮಾಡೋದ್ರಿಂದ ನಾನಲ್ಲಿ ಅವರ ನೇಮನ್ನು ಹಾಕಲಿಲ್ಲ. ಸೊ ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನೋಡಿ, ಮಾಸ್ಟರ್ಸ್ ಒಳಗೆ ಪೇರಾಲ್ ಇನ್ಫೋ ಅಂತ ಒಂದು ಆಪ್ಷನ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಮೊದಲು ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ವ. ಅದಕ್ಕೆ ಅಕೌಂಟಿಂಗ್ ವೋಚರ್ಗೆ ಹೋಗಿ ರಿಸಿಪ್ಟ್ ವೋಚರಲ್ಲಿ F6 ರಿಸಿಪ್ಟ್ ವೋಚರ್ಗೆ ಹೋಗಿ ನೀವು ಕ್ಯಾಪಿಟಲಲ್ಲಿ ಅಮೌಂಟನ್ನು ಹಾಕಬೇಕಾಗತ್ತೆ. ಕ್ಯಾಶು ಇಲ್ಲಿ ಬಂದು ಕ್ಯಾಪಿಟಲನ್ನು ತೊಗೊಳ್ಳಿ. ಕ್ಯಾಪಿಟಲ್ ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್. ನೀವು ಈ ಥರ ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಓಪನ್ ಆಗಬೇಕಾದ್ರೆ ಕೀಬೋರ್ಡ್ನಲ್ಲಿ Alt C ಪ್ರೆಸ್ ಮಾಡ್ಕೊಳ್ಳಿ, ಕೀಸನ್ನು. ಸೊ ನಾನಿಲ್ಲಿ ಒಂದು 1 ಲಕ್ಷ ಅಮೌಂಟನ್ನು ಹಾಕ್ತೀನಿ, ಅಥವಾ 10 ಲಕ್ಷ ಹಾಕಿರ್ತೀನಿ. ಬಿಸ್ನೆಸ್ಸಲ್ಲಿ 10 ಲಕ್ಷ ಇನ್ವೆಸ್ಟ್ಮೆಂಟ್. ಸೊ ಈ ರೀತಿ ಅಮೌಂಟನ್ನು ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪೇರಾಲ್ ಇನ್ಫೋಗೆ ಹೋಗಿ ಫಸ್ಟ್ ನಾವು ಕ್ರಿಯೇಟನ್ನು ಮಾಡ್ಕೋಬೇಕು. ಯಾಕಂದರೆ ಪೇರಾಲ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ಯಾಟಗರಿ ಆಲ್ರೆಡಿ ಸಿಸ್ಟಮಲ್ಲಿ ಡಿಫಾಲ್ಟಲ್ಲಿರುತ್ತೆ. ಗ್ರೂಪ್ಸ್ ಅಂದರೆ ಅವರು ಡಿಪಾರ್ಟ್ಮೆಂಟನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಮಲ್ಟಿಪಲ್ಲಲ್ಲಿ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ತೋರಿಸ್ತೀನಿ, ಯಾಕಂದರೆ ನಾನು ತುಂಬ ಜನ ಇದು ಮಾಡೋದ್ರಿಂದ ಮಲ್ಟಿಪಲ್ಲಲ್ಲಿ ಕ್ರಿಯೇಟನ್ನು ತೋರಿಸ್ತೀನಿ. ಇಲ್ಲಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿನೇ ಇರುತ್ತೆ. ಕ್ಯಾಟಗರಿ ಇಲ್ಲಿ ಬಂದು ನೀವು ಫೀಲ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾನು ಮಾರ್ಕೆಟಿಂಗ್, ಸೇಲ್ಸ್, ಅಕೌಂಟ್ ಮತ್ತು HR ಡಿಪಾರ್ಟ್ಮೆಂಟನ್ನು ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಆದಮೇಲೆ ನೀವು ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಈಗ ನಾನು ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿ ಆಗಿದೆ. ಈಗ ನಾನು ಸೆಕೆಂಡ್ ಕ್ರಿಯೇಟ್ಸ್ ಮಾಡಬೇಕಾಗಿದ್ದು
ಯೂನಿಟ್ಸಲ್ಲಿ ಅವರ್ಸ್, ನೆಕ್ಸ್ಟು ಡೇಸ್, ಡೇ ಅಂತ ತಗೊಳ್ಳಿ, ಇಲ್ಲಿ ಡೇಸ್, ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಅಂತ ಇದೆ. ಯೂನಿಟ್ಸಲ್ಲಿ ಎರಡು ಇದೆ, ಸಿಂಪಲ್ ಯೂನಿಟ್ಸ್ ಮತ್ತು ಕಾಂಪೌಂಡ್ ಯೂನಿಟ್ಸು. ಇಲ್ಲಿ ನಿಮಗೆ ಡೇಸನ್ನು ಎಷ್ಟು ಇದಕ್ಕೆ 8 ಡೇಸ್ ಅಂದರೆ 7 ಡೇಸ್ ಅಂತ ನೀವು ಕನ್ವರ್ಷನ್ ಮಾಡ್ಬೋದು. ಒನ್ ಡೇಗೆ ಎಷ್ಟು ಅವರ್ ಡ್ಯೂಟಿ ಕೊಡ್ತೀರಾ ಅಂತ. ಸೊ 8 ಅವರ್ಸ್ ಡ್ಯೂಟಿಯನ್ನು ಕೊಡ್ತೀವಿ ಅಂತ, ಒನ್ ಡೇಗೆ 8 ಅವರ್ಸ್ ಡ್ಯೂಟಿ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಎಲ್ಲ ಡ್ಯೂಟಿ ಅವರ್ಸ್ಗಳನ್ನು ಎಂಟ್ರಿ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಟೆಂಡೆನ್ಸ್ ಆ್ಯಂಡ್ ಪ್ರೊಜೆಕ್ಷನನ್ನು ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಾವು ನೇಮ್ ಇಲ್ಲಿ ಪ್ರೆಸೆಂಟನ್ನು ತಗೊಳ್ಳೋಣ. ಇಲ್ಲಿ ನಿಮಗೆ ಪ್ರೆಸೆಂಟನ್ನು ತೊಗೊಂಡಾಗ ಇಲ್ಲಿ ಕೇಳುತ್ತೆ ಏನನ್ನು ಎಂಟ್ರಿ ಮಾಡಿ. ಲೀವ್ ವಿತ್ ಪ್ರೆಸೆಂಟ್ ಡೇಸ್ ಅಂದರೆ ಅವ್ರು ಎಷ್ಟು ದಿನ ಬರ್ತಾರೆ ಅಷ್ಟು ದಿನ ನಾವು ಅವರಿಗೆ ಅಮೌಂಟನ್ನು ಪೇ ಮಾಡ್ತೀವಿ ಅಂತ. ನೆಕ್ಸ್ಟ್ ಬಂದು ಇಲ್ಲಿ ಓವರ್ ಟೈಮ್, ಜಾಸ್ತಿ ಪ್ರೊಡಕ್ಷನ್ ಇದ್ದರಷ್ಟೇ ನಾನು ಒಂದು ದಿನಕ್ಕೆ 8 ಅವರ್ಸ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ. ಅವರ್ಸ್ ಲೆಕ್ಕದಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಕೊಡು. ಆಮೇಲೆ ನಾವು ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪೇ ಹೆಡ್ಸಲ್ಲಿ ಫಸ್ಟು ನನಗೆ ಬರುವಂಥದ್ದು ಬೇಸಿಕ್ ಸ್ಯಾಲರಿ. ಬೇಸಿಕ್ ಸ್ಯಾಲರಿ ಯಾವುದನ್ನು ಆಧಾರ ಇಟ್ಕೊಂಡು ಮಾಡ್ತೀರಿ ಅಂದರೆ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್. ಇದು ಪ್ರತಿದಿನ ಚೇಂಜ್ ಆಗೋದಿಲ್ಲ, ಫಿಕ್ಸೆಡ್ ಇರುತ್ತೆ. ಸೊ ಯಾವಾಗಲೂ ಸ್ಯಾಲ್ರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಎಡಗಡೆ ಇರುತ್ತೆ. ನೆಟ್ ಸ್ಯಾಲ್ರಿ ಇದಾಗುತ್ತೆ. ಬೇಸಿಕ್ ಸ್ಯಾಲರಿ ಇದಿದ್ದರೆ ಬೇಸಿಕ್ ಸ್ಯಾಲರಿ ಅನ್ನೋದು ಎಫೆಕ್ಟ್ ಆಗುತ್ತೆ. ಗ್ರ್ಯಾಟ್ಯುಟಿಯನ್ನು ಎಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಏನನ್ನು ತೊಗೋಬೇಕು ಅಂದರೆ ಆನ್ ಅಟೆಂಡೆನ್ಸ್ ಎಷ್ಟು ದಿನ ಬಂದಿದ್ದಾರೆ ಅಷ್ಟು ದಿನಕ್ಕೆ ಬೇಸಿಕ್ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತ. ಸೊ ಇದನ್ನು ನೀವು ಮಂತ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಥವಾ ಡೇಸ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಕೇಳುತ್ತೆ. ಸೊ ನಾನು ಮಂತಿಗೆ ಇದನ್ನು ಕ್ಯಾಲ್ಕುಲೇಷನ್ಗೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಆ್ಯಸ್ ಪರ್ ಕ್ಯಾಲೆಂಡರ್ ಪೀರಿಯಡನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ಸೊ ನಾರ್ಮಲ್ ರೌಂಡಿಂಗ್ ಇದ್ದರೆ ನಾರ್ಮಲ್ ರೌಂಡಿಂಗ್ ಹಾಕ್ಕೊಳ್ಳಿ. ಅಂದರೆ ನಮ್ಗೆ ಯಾವುದೇ ಒಂದು 0, 1 ಅಂತೆಲ್ಲ 50 ಪೈಸೆ ಈ ಥರ ಬರಬಾರ್ದು ಅಂತಿದ್ರೆ ನಾರ್ಮಲ್ ರೌಂಡಿಂಗನ್ನು ನಾವು ತೊಗೋಬೇಕಾಗತ್ತೆ. ಸೊ ಬೇಸಿಕ್ ಸ್ಯಾಲರಿ ಆಯಿತು. ಈಗ ನಾನು HRAಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. HRA ಕೂಡ ಅರ್ನಿಂಗ್ ಫಾರ್ ಎಂಪ್ಲಾಯೀಸು, ಇದು ಫಿಕ್ಸೆಡ್ ಇರುತ್ತೆ. ಅಂಡರ್ ಬಂದು ನಿಮ್ಗೆ ಗೊತ್ತಿದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರ್ಯಾಟ್ಯುಟಿ ಅನ್ನೋದು ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾವು ಏನು ಹಾಕಬೇಕು ಅಂದರೆ ಎಸ್ ಕಾಂಪಿಟೆಡ್ ವ್ಯಾಲ್ಯೂ ಅಂತ ತೊಗೊತೀನಿ ನಾನು. ಯಾಕಂದರೆ ಇದನ್ನ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ಗೆ ನಾನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನಿಗೆ ಕೊಡುವಾಗ ಇದು ಎಷ್ಟು ಪರ್ಸೆಂಟಿಗೆ ಕೊಡ್ತಾಯಿದ್ದೀನಿ ಅಂದರೆ ಸ್ಯಾಲ್ರಿ 20% ಅವ್ರಿಗೆ ನಾನು ಪೇ ಮಾಡ್ತಾಯಿದ್ದೀನಿ ಅಂತ. ಸೊ ಇದನ್ನ ಸೇವ್ ಮಾಡಿ. ನೆಕ್ಸ್ಟ್ ಹಾಗೆ ನೀವು ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳ್ತೀವಿ, DAಯನ್ನು ತೊಗೊಳ್ಳಿ. ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಫಿಕ್ಸಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ನೀವು DAಯನ್ನು ಯಾವುದ್ರ ಮೇಲೆ ಇದು ಮಾಡ್ತಾಯಿದ್ರಿ ಅಂದರೆ ಆ್ಯಸ್ ಕಾಂಪಿಟೆಡ್ ವ್ಯಾಲ್ಯೂ. ಸೊ ಇದು ಎಷ್ಟು ಪರ್ಸೆಂಟೇಜನ್ನು ಕೊಡ್ತೀವಿ ಅಂದರೆ ಇದು 40% ಡಿಯರ್ನೆಸ್ ಅಲವೆನ್ಸ್. ನೆಕ್ಸ್ಟ್ ಬರುತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಥವಾ TA ಅಂತ ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಅಲವೆನ್ಸ್ TA ಅಂತ ತೊಗೊತೀನಿ. TA ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸು
ಇದು ಕೂಡ ಫಿಕ್ಸಡ್ ಇರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಇದು ಯಾವುದನ್ನು ಆಧಾರವಿಟ್ಕೊಂಡು ಮಾಡ್ತೀವಿ ಅಂದರೆ ಪರ್ಸೆಂಟೇಜ್ ಆಫ್ ಕೊಡ್ತೀನಿ. ಇಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನಾನು ಪರ್ಸೆಂಟೇಜ್ ಬಂದು 10% ಕೊಡ್ತಾಯಿದ್ದೀನಿ, ಸೇವ್ ಮಾಡ್ತೀನಿ. ಅದೇ ರೀತಿಯಾಗಿ ಬೋನಸನ್ನು ತಗೊಳ್ಳಿ. ಸೊ ಇದು ಕೂಡ ಯಾವುದನ್ನಾದರೂ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇರುತ್ತೆ, ಫಿಕ್ಸಡ್ ಇರುತ್ತೆ ಇಯರ್ಲಿ. ಸೊ ಇದನ್ನು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಹೆಡ್ಗಡೆ ನೀವು ತೊಗೋಬೇಕಾಗುತ್ತೆ. ಇದು ಏನಿರುತ್ತಪ್ಪ ಅಂದರೆ ಇಲ್ಲಿ ಒಂದು ಫ್ಲ್ಯಾಟ್ ರೇಟನ್ನು ನಾವು ಕೊಡ್ತೀವಿ. ಸೊ ಇದು ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಇಯರ್ಲಿ ಕೊಡುವಂಥದ್ದು. ಸೊ ನೆಕ್ಸ್ಟ್ PF ಪ್ರಾವಿಡೆಂಟ್ ಫಂಡ್. ಯಾವುದೇ ಶಾರ್ಟ್ ಫಾರ್ಮ್ ಬರೆಯುವಾಗ ಕ್ಯಾಪಿಟಲಲ್ಲಿ ಬರೀರಿ. ಸೊ ಇದು ಏನಾಗುತ್ತೆ ಅಂದರೆ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್, ಯಾಕಂದರೆ ಎಂಪ್ಲಾಯಿಂದ ಡಿಡಕ್ಷನ್ ಆಗುವಂಥದ್ದು. ಸೊ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್ ಇದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ, ಮುಂದೊಂದಿನ ಅವ್ರಿಗೆ ನಾವು ವಾಪಸ್ ಮಾಡಬೇಕು ಅಂತ ಇರುತ್ತೆ. ಸೊ ಅದರಿಂದ ಕರೆಂಟ್ ಲಯಬಿಲಿಟಿ ಆ್ಯಸ್ ಕಾಂಪಿಟೇಟಿವ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜನ್ನು ನೀವು ಕೊಡ್ತೀರಂತ. ಸೊ ಪರ್ಸೆಂಟೇಜಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ಯಾಲ್ರಿ 12% PFಗೆ ಕಟ್ ಮಾಡಿರ್ತೀನಿ. ನೆಕ್ಸ್ಟ್ ESI. ಇದು ಕೂಡ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದು ಕೂಡ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ. ESI 3% ನಾನು ಲೆಸ್ ಮಾಡ್ತಾಯಿದ್ದೀನಿ ಅವ್ರ ಸ್ಯಾಲ್ರಿಲಿ. ನೆಕ್ಸ್ಟ್ ಓವರ್ ಟೈಮ್. ಓವರ್ ಟೈಮ್ ಅನ್ನೋದು ಅರ್ನಿಂಗ್ ಫಾರ್ ಎಂಪ್ಲಾಯೀಸ್. ಇದು ವೇರಿಯಬಲ್ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಓವರ್ ಟೈಮನ್ನು ಪ್ರೊಡಕ್ಷನ್ ಮೇಲೆ ಕೊಡ್ತೀವಿ ನಾವು, ಅದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಈಗ ಏನಪ್ಪ ಆಗಿದೆ ಅಂದರೆ ನಾನು ಎಲ್ಲ ಒಂದು ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡಿ ಆಯಿತು. ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಬ್ಯಾಕಿಗೆ ಹೋಗಿ, ಇಲ್ಲ ನಿಮಗೆ ನೋಡಬೇಕು ಅಂತ ಇದ್ದರೆ ಇಲ್ಲಿ ಡಿಸ್ಪ್ಲೇ ಒಳಗೆ ನೀವು ಇದನ್ನ ನೋಡ್ಬೋದು. ನೋಡಿ ಇಷ್ಟನ್ನು ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಂಪ್ಲಾಯೀಸನ್ನು ಕ್ರಿಯೇಟ್ ಮಾಡಿ. ಇದೆಲ್ಲ ಆದಮೇಲೆ ಎಂಪ್ಲಾಯೀಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಎಂಪ್ಲಾಯೀಸನ್ನು ಕ್ರಿಯೇಟ್ ಮಾಡುವಾಗ ನಾನಿಲ್ಲಿ ವೀಣಾ ಅಂತ ತೊಗೊಂಡಿದ್ದೀನಿ, ನನ್ನ ಹೆಸರನ್ನೇ ತೊಗೊತೀನಿ. ಸೊ ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಕೂಡ ನನ್ನ ಹೆಸರಲ್ಲೇ ಬರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಯಾವ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತಿದೆ. ಸೊ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀನಿ. ಇಲ್ಲಿ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಅಂತ ಕೇಳುತ್ತೆ. ಡಿಫೈನ್ ನೆಟ್ ಸ್ಯಾಲ್ರಿಗೆ ಎಸ್ ಕೊಟ್ಕೊಳ್ಳಿ. ಎಸ್ ಕೊಟ್ಕೊಂಡು ಆ ವಿಂಡೋ ಓಪನ್ ಆಗುತ್ತೆ. ಸೊ ಬೇಸಿಕ್ ಸ್ಯಾಲರಿ ಎಷ್ಟಿದೆ ನಾನಿಲ್ಲಿ 20,000 ಕೊಡ್ತಾಯಿದ್ದೀನಿ. ಸೊ 20,000 ಕೊಡ್ತಾಯಿದ್ದೀನಿ. ಆಮೇಲೆ DA, ಆಮೇಲೆ HRA, ಆಮೇಲೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್, TA, ಆಮೇಲೆ ಬೋನಸ್ ನೀವು ಎಷ್ಟು ಕೊಡ್ತೀರಾ ಅಷ್ಟು ಹಾಕಬೇಕು. ಸೊ ನಾನು ಇಲ್ಲಿ 1,000 ರೂಪೀಸ್ ಹಾಕ್ತೀನಿ ಪರ್ ಮಂತ್ ಅವರು ಇನ್ಕ್ರಿಮೆಂಟ್ ಮೇಲೆ. ನೆಕ್ಸ್ಟ್ ಓವರ್ ಟೈಮು 50 ರೂಪೀಸ್ 1 ಅವರಿಗೆ ನಾನು ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆಮೇಲೆ ಪ್ರಾವಿಡೆಂಟ್ ಫಂಡ್, ಆಮೇಲೆ ESI ಇದಿಷ್ಟನ್ನು ನೀವು ತೊಗೋಬೇಕಿಲ್ಲಿ, ತೊಗೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಂಪ್ಲಾಯ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಎಂಪ್ಲಾಯ್ ನಂಬರಲ್ಲಿ ನೀವು ಎಂಪ್ಲಾಯ್ ನಂಬರನ್ನು ಹಾಕ್ಕೋಬೇಕು. ಇಲ್ಲಿ ಡೆಸಿಗ್ನೇಷನ್ ಯಾವ ಪೋಸ್ಟಲ್ಲಿ ಇದ್ದಾರೆ ಅಂತ. ನೆಕ್ಸ್ಟ್ ಫಂಕ್ಷನ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಳಗೆ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಲೊಕೇಶನ್,
ಜೆಂಡರ್, ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಬ್ಲಡ್ ಗ್ರೂಪು, ತಂದೆ ಹೆಸರು, ಫೋನ್ ನಂಬರು, ಇಮೇಲು, ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀನಿ. ನೆಕ್ಸ್ಟು ಬ್ಯಾಂಕ್ ನೇಮ್ ಅಂತ ಇದೆ. ಇಲ್ಲಿ ನೆಕ್ಸ್ಟು ಬ್ರ್ಯಾಂಚು, ಮೇಲೆ ನೋಡಿ ಇನ್ಕಮ್ ಟ್ಯಾಕ್ಸ್ ಪಾನ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನೀವು ಪಾನ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್, ನೆಕ್ಸ್ಟು ಯೂನಿವರ್ಸಲ್ ಅಕೌಂಟ್ ನಂಬರ್, UAN ನಂಬರ್ ಅಂತ ಇದೆ. ಯೂನಿವರ್ಸಲ್ ಅಕೌಂಟ್ ನಂಬರ್, ಈ ಅಕೌಂಟ್ ನಂಬರನ್ನು ಇದ್ದರೆ ನೀವು ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಮುಂದಕ್ಕೆ ಹೋಗ್ಬೋದು. ಆಮೇಲೆ PF ಅಕೌಂಟ್ ನಂಬರ್, ಡೇಟ್ ಆಫ್ ಜಾಯ್ನಿಂಗ್, ನೆಕ್ಸ್ಟು ಪ್ರಾನ್ ನಂಬರ್, ನೆಕ್ಸ್ಟು ESI ನಂಬರ್, ನೆಕ್ಸ್ಟ್ ಡಿಸ್ಪೆನ್ಸಿ ನೇಮ್, ಯಾವ ಊರು ಅಂತ. ಸೊ ಇಷ್ಟನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಒಂದು ಎಂಪ್ಲಾಯ್ದಾಯಿತು. ಇದೇ ರೀತಿ ಇನ್ನೊಬ್ರದ್ದು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಬೋನಸ್ ಬಂದು ಓವರ್ ಟೈಮ್ ಬಂದು ಈ ರೀತಿ ಎಲ್ಲವನ್ನು ಎಂಟ್ರಿ ಮಾಡಿ. ಸೊ ಇಲ್ಲಿ ಎಂಪ್ಲಾಯ್ ಕೋಡ್ ಬರುತ್ತೆ. ಅಕೌಂಟಲ್ಲಿ ಮ್ಯಾನೇಜರ್, ಜೆಂಡರ್ ಒಂದು ಮೇಲ್, ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ.
ನೆಕ್ಸ್ಟ್ ಅಡ್ರೆಸ್ಸು, ಫೋನ್ ನಂಬರು, ನೆಕ್ಸ್ಟು ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸು, IFSC ಕೋಡು, ನೆಕ್ಸ್ಟು ಸ್ಪೆಸಿಫೈ ಬ್ಯಾಂಕ್ ನೇಮು, ನೆಕ್ಸ್ಟು ಬ್ರ್ಯಾಂಚು, ನೆಕ್ಸ್ಟು ಪಾನ್ ನಂಬರು, ನೆಕ್ಸ್ಟು ಆಧಾರ್ ನಂಬರು, ನೆಕ್ಸ್ಟು UN ನಂಬರ್ ಇದ್ರೆ ಹಾಕಿ, PF ನಂಬರು, EPS ನಂಬರು, ನೆಕ್ಸ್ಟು ಪ್ರಾನ್ ನಂಬರು, ESI ನಂಬರನ್ನು ಇದ್ದರೆ ESI ನಂಬರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಡಿಸ್ಪೆನ್ಸಿ ನೇಮ್. ಸೊ ಈ ರೀತಿ ಇಬ್ಬರದ್ದಾಯಿತು. ಸೊ ಇದೇ ರೀತಿ ನೀವು ಬೇರೆ ಹಲವಾರು ಜನರದನ್ನು ನೀವು ಇದರಲ್ಲಿ ಹಾಕೋಬೋದು. ಸೊ ಇದಾದಮೇಲೆ ನನಗೆ ನೆಕ್ಸ್ಟ್ ಬರುತ್ತೆ ನೋಡಿ ಎಂಪ್ಲಾಯೀಸ್. ಇದು ಒಂದು ನೀವು ಮಲ್ಟಿಪಲ್ ಅಂದರೆ ಎಷ್ಟು ಕಂಪ್ನಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದನ್ನು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದಮೇಲೆ ಸೊ ನೆಕ್ಸ್ಟ್ ನೀವು ಪೇರೋಲ್ ವೋಚರ್ಸಿಗೆ ಬನ್ನಿ. ಪೇರೋಲ್ ವೋಚರ್ಸಿಗೆ ಬಂದಮೇಲೆ ಅಟೆಂಡೆನ್ಸ್ ಕ್ರಿಯೇಷನ್ ಇರುತ್ತೆ. ಅಟೆಂಡೆನ್ಸ್ ಕ್ರಿಯೇಷನ್ಗೆ ನೀವು ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ F5 ಪ್ರೆಸ್ ಮಾಡ್ಕೊಳ್ಳಿ. ಕಂಟ್ರೋಲ್ F5 ಪ್ರೆಸ್ ಮಾಡ್ಕೊಂಡು ಅಟೆಂಡೆನ್ಸ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ. ವೀಣಾ ಅಂತ ಕೊಡ್ತಾಯಿದ್ದೀನಿ ನಾನು ಫಸ್ಟು. ಸೊ ನಂದು ಫಸ್ಟ್ ಪ್ರೆಸೆಂಟ್ ಡೇಸ್ ಬಂದು 25 ತೊಗೊತೀನಿ ನಾನು. ಹಾಗೆ ಓವರ್ ಟೈಮನ್ನು ತೊಗೊತಾ ಇದ್ದೀನಿ. ನಂದು ಓವರ್ ಟೈಮ್ ಬಂದು 10 hours ಪರ್ ಡೇ, 10 hours ಆಯಿತಾ. ಹಾಗೆ ಸುಮ್ಮನೆ ತೊಗೊತಾ ಇದ್ದೀನಿ. ಅವರ ವರ್ಕಿಂಗ್ ಡೇಸ್ ಬಂದು 25. ಈ ರೀತಿಯಾಗಿ ಎಂಟ್ರಿ ಮಾಡಿ. ಸೊ ಅಟೆಂಡೆನ್ಸ್ ಶೀಟ್ ರೆಡಿ ಆಯಿತು. ಅಟೆಂಡೆನ್ಸ್ ಶೀಟ್ ಎಲ್ಲ ಎಂಪ್ಲಾಯಿದು ಕೂಡ ಅದೇ ರೀತಿ ಅಟೆಂಡೆನ್ಸ್ ಶೀಟನ್ನು ಸರಿ ರೆಡಿ ಆದಮೇಲೆ ಪೇರೋಲನ್ನು ನೀವು ರೆಡಿ ಮಾಡ್ಕೋಬೇಕು, ಪೇರೋಲ್ ವೋಚರ್ಸನ್ನು. ಸೊ ನಾನಿಲ್ಲಿ ಕಂಟ್ರೋಲ್ F4 ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸೊ ಆಮೇಲೆ ನೀವಿಲ್ಲಿ ನೆಕ್ಸ್ಟು ನಾವು ಪೇರೋಲ್ ವೋಚರ್ಸನ್ನು ಎಂಟ್ರ್ ಮಾಡಬೇಕು. ಪೇರೋಲ್ ವೋಚರ್ಸನ್ನು ಎಂಟ್ರ್ ಮಾಡಬೇಕಾದ್ರೆ ಇಲ್ಲಿ ಸ್ಯಾಲ್ರಿ ಪೇಬಲನ್ನು ತೊಗೊಳ್ಳಿ. ಸ್ಯಾಲ್ರಿ ಪೇಬಲಲ್ಲಿ ಪ್ರೈಮರಿ ತೊಗೊಳ್ಳಿ. ಸೊ ಇಲ್ಲಿ ವೀಣಾ ಬೇಸಿಕ್ ಸ್ಯಾಲರಿ ನಿಮ್ಗೆ ಗೊತ್ತಿದೆ ಎಷ್ಟು 20,000 ಪೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬೋನಸ್ ಬಂದು 500,000 ರೂಪೀಸನ್ನು ಪರ್ ಮಂತ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನಿಗೆ ಕೊಡ್ತೀನಿ. DA ಡಿಯರ್ನೆಸ್ ಅಲವೆನ್ಸ್, ESI ಒಂದು 100 ರೂಪಾಯಿ ಕಟ್ಟಾಗುತ್ತೆ. HRA ಓವರ್ ಟೈಮ್ ಬಂದು 1,500 ರೂಪೀಸ್ ಆಗಿದೆ. PF ಇದೇ ರೀತಿಯಾಗಿ ನಾನು ಸುನಿಲ್ ಕಾರ್ಕರ್ ಅವರದ್ದು ಎಂಟ್ರಿ ಮಾಡ್ತೀನಿ.
ಬೇಸಿಕ್ ಸ್ಯಾಲ್ರಿ 18,000. ಬೋನಸ್ 1,100. DA 2,800. ESI 75 rupees. HRA 5,500. ಓವರ್ ಟೈಮು 2,000 ರೂಪಾಯಿ ಹಾಕ್ತೀನಿ. PF 340 ರೂಪಾಯಿ ಕಟ್ಟಾಗುತ್ತೆ ಅಂತ. ಟ್ರಾವೆಲಿಂಗ್ ಅಲವೆನ್ಸು 3,300. ಸೊ ಈ ರೀತಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಎಂಡ್ ಆಫ್ ದ ಲಿಸ್ಟ್ ಕೊಡಿ. ಇಲ್ಲಿಯೂ ಕೂಡ ಎಂಡ್ ಆಫ್ ದ ಲಿಸ್ಟ್ ಕೊಟ್ಟು ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಆದಮೇಲೆ ನೀವು ರಿಪೋರ್ಟನ್ನು ನೋಡಬೇಕಾಗುತ್ತೆ. ರಿಪೋರ್ಟಲ್ಲಿ ಡಿಸ್ಪ್ಲೇ, ಪೇರಾಲ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ ಆಫ್ ಪೇರಾಲ್, ಪೇ ಸ್ಲಿಪ್, ಮಲ್ಟಿ ಪೇ ಸ್ಲಿಪ್ ಅಡಿಯಲ್ಲಿ ಬಂದಿರುತ್ತೆ ಆಯಿತಾ, ಅವರ ಪೇಮೆಂಟಿನ ಡೀಟೇಲ್ಸ್. ಸೊ ಮತ್ತು ನಿಮಗೆ ಫುಲ್ ಡೀಟೇಲ್ಸನ್ನು ತೊಗೋಬೇಕು ಅಂತಂದರೆ ಇಲ್ಲಿ ಸಿಂಗಲ್ ಪೇ ಸ್ಲಿಪ್ಪಲ್ಲಿ ಸುನಿಲ್ ಅವರು ಬೇಕೆ, ಸುನಿಲ್ ಅವ್ರದ್ದು ಮಾತ್ರ ಇಲ್ಲಿ ಪೇ ಸ್ಲಿಪ್ಪನ್ನು ತೆಗೀರಿ. ನೆಕ್ಸ್ಟು ವೀಣಾ ಬೇಕಿದ್ರೆ ವೀಣಾ ಪೇ ಸ್ಲಿಪ್ ಈ ರೀತಿ. ಪೇ ಶೀಟ್ ಬೇಕಿದ್ರೆ ಪೇ ಶೀಟ್, ಟೋಟಲ್ ಡಿಡಕ್ಷನ್ ಎಷ್ಟಾಯಿತು, PF ಎಷ್ಟಾಯಿತು, ESI ಎಷ್ಟಾಯಿತು, ಓವರ್ ಟೈಮ್ ಎಷ್ಟಾಗಿದೆ, HRA ಎಷ್ಟಾಗಿದೆ, ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ಸು ಬರುತ್ತೆ. ನೆಕ್ಸ್ಟು ಪೇರಾಲ್ ಸ್ಟೇಟ್ಮೆಂಟಲ್ಲಿ ನೋಡಿ ಬೇಸಿಕ್ ಸ್ಯಾಲ್ರಿ ಬಗ್ಗೆ, ಐ ಡಿಪಾರ್ಟ್ಮೆಂಟ್ ಬಗ್ಗೆ ಬರುತ್ತೆ. ನೆಕ್ಸ್ಟು ಪೇರಾಲ್ ರಿಜಿಸ್ಟರ್ಡ್ ಬೇಕಿದ್ರೆ ಪೇರಾಲ್ ವೋಚರ್ಸನ್ನು ಚೆಕ್ ಮಾಡೋದಿದ್ರೆ ಮಾಡ್ಕೋಬೋದು. ಎಂಪ್ಲಾಯ್ ಪ್ರೊಫೈಲ್ ಬೇಕಿದ್ರೆ ಎಂಪ್ಲಾಯ್ ಪ್ರೊಫೈಲನ್ನು ತಗೊಳ್ಳಿ. ಅವರ ಫೀಲ್ಡ್ ವರ್ಕ್, ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಏನು ಹೆಸರು, ಅವ್ರ ಎಂಪ್ಲಾಯ್ ಕೋಡ್ ಏನು, ಅವರ ಡೆಸಿಗ್ನೇಷನ್ ಏನು, ಇದೆಲ್ಲವೂ ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ಇದೇ ರೀತಿಯಾಗಿ ನೀವು ಇಲ್ಲಿಯೂ ಕೂಡ ಅಟೆಂಡೆನ್ಸ್ ಶೀಟ್ ಬರುತ್ತೆ. ಅಟೆಂಡೆನ್ಸ್ ಶೀಟಲ್ಲಿ ನೋಡಿ ಇಲ್ಲಿ ಅಟೆಂಡೆನ್ಸ್ ಶೀಟನ್ನು ತೋರಿಸ್ತಾ ಇದೆ. ಸೊ ಇದು ಬೇಕಿದ್ರೆ ಅಟೆಂಡೆನ್ಸ್ ಶೀಟನ್ನು ಕೂಡ ನೀವು ತೊಗೋಬೋದು. ಈ ರೀತಿ ಪ್ರತಿಯೊಂದು ಕೂಡ ಡೀಟೇಲ್ಸನ್ನು, ರಿಪೋರ್ಟನ್ನು ನೀವು ತೆಗಿಬೇಕಂದ್ರೆ ಪೇರಾಲ್ ರಿಪೋರ್ಟ್ಸ್ಗೆ ಹೋಗಿ. ಸೊ ಮುಂದಿನ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.